ಈಗ ಡಿ ಕೆ ಪಾಕ್ಯಾನಕ್ಕೆಲ್ಲ ಈಗ ಮೋದಿ ನೋಡಿದಾರಲ್ಲ, ಮೋದಿನೇ ಮೇನು ಇವ್ರ ಸಲ. ಈಗ ಅವ್ರಿವ್ರಿಗೆ ಗಲಾಟೆ ನೋಡಿದ್ರೆ ಮೋದಿನೇ. ಬಿಜೆಪಿ ಮೈತ್ರಿಯಾಗಿ ಈಗ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಹೌದು ಡಿ.ಕೆ. ಸುರೇಶ್. ಹೌದು. ಈಗ ಅವ್ರಲ್ಲಿ ಯಾರು ಬಂದರೆ ಸೂಕ್ತ ಅಂತ? ಮಂಜುನಾಥ್ ಬಂದರೆ ಸೂಕ್ತ. ಸುರೇಶ್ ಅವ್ರು ಕೆಲಸ ಮಾಡಿಲ್ಲ ಅಂತ? ಸುರೇಶ್ ಸರ್ ಏನು ಕೆಲಸ ಮಾಡೋರು? ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗೋರು ಅಷ್ಟೇ. ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗೋರು, ಅಣ್ಣ ತಮ್ಮದಿರು. ಯಾರ್ಯಾರಿಗೆ ಏನು ಮಾಡಲ್ಲ ಅವರು. ಹಾಗಾದ್ರೆ ಈ ಸರಿ 2 ಸಲ ನೋಡಿದ್ರಿ? 2 ಸಲ ನೋಡಿದ್ವಿ. ಈ ಸಲ ಮಂಜುನಾಥ್ಗೆ ಹಾಕೋದು ನಾವೆಲ್ಲ. ಮೋದಿ ನೋಡ್ಕೊಂಡು ಮೋದಿ ಓಟೆ. ಇನ್ನು 15 ವರ್ಷ 20 ವರ್ಷ ಇನ್ನೂ ಮೋದಿನೇ ಬರೋದೀಗ. ವಾಸಪ್ರಾಯ ಸ್ವಾಮಿ ಆರ್ಟ್ ಡಾಕ್ಟ್ರ್. ನಿಮಗೆ ಆರ್ಟ್ ಬೇಕೋ ಕಲ್ಲು ಬೇಕು ಅಂತಾರೆ. ನಮ್ಮ ಕಲ್ಲೇ ಮಾಡೋಕ್ಕೆ ಆರ್ಟ್ ಬೇಕು. ಆರ್ಟ್ ಇದೆ, ಯಾವಾರ ಬದುಕ್ಬೋದು. ಅವ್ರು ಕನಕಪುರದಾರ ಸಾಹೇಬರು, ಅವ್ರಿಗೆ ಕೇಳಿ ಹೇಳ್ತಾರೆ. ಅಷ್ಟೈತೆ. ಹೌದು ಸರ್. ಮೇಕೆದಾಟು ಮಾಡ್ತಿದ್ವಿ, ಎಲ್ಲ ಕೊಂಡಿದ್ರು. ಮೇಕೆದಾಟು ಮಾಡಿದ್ರ ಕಾವೇರಿ ನೀರು ಇವ್ರು ಓಟ್ಗೋಸ್ಕರ, ತಮಿಳ್ನಾಡು ಓಟ್ಗೋಸ್ಕರ ಯಾರೋ ತಮಿಳ್ನಾಡು ನೀರು ಬಿಟ್ರು. ಇದು ಜನ ಸಾಯ್ತವ್ರು ನೀರಿಲ್ದಲೆ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ ತಿಳಿಸ್ತೀನಿ ನಾನು ವಿಚಾರ. ಹೇಳಿ. ಈ ಸಲ ಎಂ ಪಿಗೆ ಇವರು ಡಾಕ್ಟರ್ ಸಿ ಮಂಜುನಾಥ್ ಅವ್ರನ್ನ ಇಳಿಸ್ತಾ ಇದ್ದಾರೆ. ಸರಿ. ಸುರೇಶ್ ವಿರುದ್ಧ. ಸರಿ. ನಿಮಗೆ ಯಾರು ಬಂದರೂ ಉತ್ತಮ ಅಂತ ಹೇಳಿ, ಅಂದರೆ JDS BJP ಮೈತ್ರಿ ಆಗ್ಬಿಟ್ಟು ಬರ್ತಾ ಇರೋದು. BJPಯಿಂದ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಡಾಕ್ಟರ್. ಒಳ್ಳೆಯದು. ಯಾರು ಬಂದರೆ ಒಳ್ಳೇದು ಅಂತ? ಮಂಜುನಾಥ್ ಅವ್ರು ಬಂದರೆ ಒಳ್ಳೆಯದು. ಸುರೇಶ್ ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಏಕೆಂದರೆ ಈಗ ಹೊಸದಾಗಿ ಮಂಜುನಾಥ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಅನುಭವ ಇದೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ದು ಅವ್ರದ್ದೇನು ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಸುರೇಶ್ ಅವ್ರದ್ದು ಓಕೆ. ಹಾಗಾದರೆ ಈ ಸಲ ಸೆಂಟ್ರಲಲ್ಲಿ ಬದಲಾವಣೆ ಬೇಕು ಅಂತೀರಾ? ಹಿಂಗೆ ಬೇಡ, ಹಾಗೇ ಇರಲಿ. ಯಾಕೆ ಮೋದಿನೇ ಬೇಕು ನಮಗೆ. ಯಾಕೆ ಸರ್ ಮೋದಿನೇ ಬೇಕು ಅಂತ? ಯಾಕೆಂದರೆ ಎಲ್ಲ ಕಡೆ ನಮಗೆ ಚೆನ್ನಾಗಿ ಕೆಲಸಗಳೆಲ್ಲ ಆಗ್ತಾಯಿದೆ. ಇಲ್ಲೇನು ಸುಮ್ಮನೆ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ನಮಗೂ ಆಟೋದವ್ರುಗಳಿಗೂ ಏಟಿದೆ. ಏಟಿಲ್ಲ ಅಂತ ನಾವೇನು ಹೇಳೋದಿಲ್ಲ, ಏಟಾಗಿದೆ. ಏನಂದರೆ ಸ್ವಲ್ಪ ಸೆಂಟ್ರಲಲ್ಲಿ ಮೋದಿ ಬಂದ್ರೇ ಸರಿ. ಅಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರು ಇಲ್ವಾ ಅಂತ? ಅಂಥ ನಾಯಕರು ಯಾರಿಲ್ಲ ಬಿಡಿ. ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವರೆಲ್ಲ ಇಲ್ಲ ಅವ್ರೇನು ಅಂಥದ್ದೇನೂ ಇಲ್ಲ ಬಿಡಿ. ಅಂಥದ್ದು ಹೇಳಬೇಕಂದ್ರೆ ಅಂಥದ್ದು ಯಾರಿಲ್ಲ. ಓಕೆ, ನಮ್ಮ ಮೋದಿನೇ ಬೆಟರ್. ಬದಲಾವಣೆ ಏನು ಬೇಡ ಅಂತೀರಾ? ಬೇಡ ಬದಲಾವಣೆ ಬೇಡ. ಯಾಕೆ ನಮ್ಮ ದೇಶ ಉಳಿಬೇಕು ಅಂದರೆ ಅವರೇ ಬೇಕು. ಈ ಕ್ಷೇತ್ರದಲ್ಲಿ ಬದಲಾವಣೆ ಬೇಕು ಅಂತೀರಾ? ಈ ಕ್ಷೇತ್ರದಲ್ಲಿ ನಮ್ಮ ಮಂಜುನಾಥ್ ಅವ್ರು ಬಂದರೆ ಒಳ್ಳೆಯದು. ಬದಲಾವಣೆ ಕೇಳ್ತಾ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.